ಮೊದಲ ಸಂಖ್ಯೆಯು ಮೂರನೇ ಸಂಖ್ಯೆಗಿಂತ 20% ಕಡಿಮೆ ಇದ್ದರೆ ಮತ್ತು ಎರಡನೇ ಸಂಖ್ಯೆ ಹಾಗೂ ಮೂರನೇ ಸಂಖ್ಯೆ ಅನುಪಾತ 7:10 ಆಗಿದ್ದರೆ ಮೊದಲ ಮತ್ತು ಮೂರನೇ ಸಂಖ್ಯೆಯ ಸರಾಸರಿ ಎರಡನೇ ಸಂಖ್ಯೆಗಿಂತ ಎಷ್ಟು ಶೇಕಡ ಹೆಚ್ಚಾಗೈತೆ ಅಂತ ಕೇಳಿರಲಿ. ನೋಡ್ರಿ, ಇಲ್ಲಿ ಮೊದಲನೇ ಸಂಖ್ಯೆ ಮೂರನೇ ಸಂಖ್ಯೆ ನಾ ಎ ಮತ್ತು ಸಿ ಅಂತ ಅಂತೀನಿ. ಇಲ್ಲಿ ಮೊದಲನೇ ಸಂಖ್ಯೆ 20% ಕಡಿಮೆ ಐತೆ ಅಂದ್ರೆ ಏನಾಗುತ್ತೆ, 1/5 ಫ್ರಾಕ್ಷನ್ ಆಗುತ್ತೆ. ಇದು ಸಿ 5 ಇತ್ತು ಅಂದ್ರೆ ಏನಾಗುತ್ತೆ 4 ಆಗುತ್ತೆ. ಇಲ್ಲಿ ಸಿ ಮತ್ತು ಬಿ ರೇಷಿಯೋ ಕೊಟ್ಟಾನ 7:10 ಅಂದ್ರೆ ಇದೇನಾಗುತ್ತೆ, ಸಿ 10 ಅದ್ರ ಬಿ 7 ಐತಿ. ಎರಡು ನಂಬರ್ಗಳನ್ನ ಸೈಡ್ ಬರ್ಕೊಂಡು ಇಲ್ಲಿ 14 40 15 50 7 35 ಆಕತಿ. ಇಲ್ಲಿ ಎ ಮೊದಲನೇ ಸಂಖ್ಯೆ ಮತ್ತು ಮೂರನೇ ಸಂಖ್ಯೆ ಸರಾಸರಿ ಎಷ್ಟಾಗತ್ತೆ, ಇದು 90/5 45 ಆಕತಿ. ಇದೆಷ್ಟು ಜಾಸ್ತಿ ಆಯ್ತು, 10 ಜಾಸ್ತಿ ಆಯ್ತು. ಪರ್ಸೆಂಟೇಜ್ ಆಫ್ ಜಾಸ್ತಿ ಇದ್ದಿದ್ದು 10/35 ಇಂಟು 100 ಆಕತಿ. 5 2 5 7 35 ಮಾಡಿದ ಎಷ್ಟಾಗತ್ತೆ, ಇದು 28.57% ಹೆಚ್ಚಾಗಿರ್ತೈತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. PDF ಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿರಿ. ಗೀತಾ ಅವರು ಒಂದು ನಿರ್ದಿಷ್ಟ ಮೊತ್ತದ ಹಣವನ್ನು ಬ್ಯಾಂಕ್ ಖಾತೆಯಲ್ಲಿ ಠೇವಣಿ ಮಾಡಿದರು. ವಾರ್ಷಿಕ 5% ರಂತೆ ಚಕ್ರ ಬಡ್ಡಿಯಲ್ಲಿ ಆ ಹಣವು 3 ವರ್ಷಗಳಲ್ಲಿ 27,783 ರೂಪಾಯಿ ಆಯಿತು. ಹಾಗಾದರೆ ಆ ಠೇವಣಿ ಮಾಡಿದ ಅಸಲು ಮೊತ್ತ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ರೇಟ್ ಎಷ್ಟು ಕೊಟ್ಟನ್ರಿ, 5% ಕೊಟ್ಟನ. ಅಂದ್ರೆ ಇದು ಫ್ರಾಕ್ಷನ್ ಏನಾಗುತ್ತೆ, 1/20 ಆಗುತ್ತೆ. ಪ್ರಿನ್ಸಿಪಲ್ ಟು ಅಮೌಂಟ್ ಏನಾಗುತ್ತೆ, ಇದು 20 ರಿಂದ 21 ಕೊಟ್ಟನ. ಟೈಮ್ ಎಷ್ಟು, 3 ವರ್ಷ ಕೊಟ್ಟನ. ಅಂದ್ರೆ ಇದು ಕ್ಯೂಬ್ ಆಗುತ್ತೆ. ಅಂದ್ರೆ ಇದು 8,000 ಆದ್ರೆ ಇದು ಎಷ್ಟಾಗುತ್ತೆ, 9,261 ಆಕತಿ. ಅಮೌಂಟ್ ವ್ಯಾಲ್ಯೂ ಕೊಟ್ಟನ ಎಷ್ಟು, 27,783 ರೂಪಾಯಿ. ಅಂದ್ರೆ ಇಂಟು 3 ಆಕತಿ. ಪ್ರಿನ್ಸಿಪಲ್ ಎಷ್ಟಾಗುತ್ತೆ, ಇಲ್ಲಿ ಇಂಟು 3 ಮಾಡಿದ್ರೆ 24,000 ರೂಪಾಯಿ ಏನಾಗುತ್ತೆ, ಪ್ರಿನ್ಸಿಪಲ್ ಅಮೌಂಟ್ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಟ್ರಕ್ ಚಾಲಕ 3 ಗಂಟೆಗಳ ಕಾಲ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡ್ತಾನೆ. ನಂತರ ಅವನು 1 ಗಂಟೆ ಕಾಲ ಎಲ್ಲಿಯೂ ಹೋಗದೆ ವಿಶ್ರಮಿಸುತ್ತಾನೆ. ಆಮೇಲೆ ಮತ್ತೆ 4 ಗಂಟೆಗಳ ಕಾಲ ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಾಲನೆ ಮಾಡ್ತಾನೆ. ಹಾಗಾದ್ರೆ ಚಾಲಕನ ಸರಾಸರಿ ವೇಗ ಎಷ್ಟು ಅಂತ ಕೇಳ್ಯಾರ. ಸರಾಸರಿ ವೇಗ ಏನಾಗತ್ತೆ, ಇಲ್ಲಿ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಒಂದನೇ ಡಿಸ್ಟೆನ್ಸ್ ಎಷ್ಟು ಹೋಗೋಣ, 3 ಗಂಟೆ ಹಂಗ 60 ಕಿಲೋಮೀಟರ್ನಾಗ 180 ಕಿಲೋಮೀಟರ್ ಹೋಗೋಣ. ಆಮೇಲೆ ಎರಡನೇ ಟೈಮಿಂಗ್ ಡಿಸ್ಟೆನ್ಸ್ ಎಷ್ಟು ಹೋಗೋಣ, 4 ಅವರ್ನಾಗ 60 ಕಿಲೋಮೀಟರ್ ಹಂಗ 240 ಕಿಲೋಮೀಟರ್ ಹೋಗೋಣ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಇಲ್ಲಿ 420 ಕಿಲೋಮೀಟರ್ ಆಗುತ್ತೆ. ಟೈಮ್ ಎಷ್ಟಾಗುತ್ತೆ, ಇಲ್ಲಿ 4 3 7 1 ತಾಸು ರೆಸ್ಟ್ ಮಾಡ್ಯಾನ ಅಂದ್ರೆ ಟೋಟಲ್ 8 ತಾಸು ಆಗುತ್ತೆ. ಅಂದ್ರೆ 420/8 ಮಾಡಿದ್ರೆ ಎಷ್ಟಾಗುತ್ತೆ, ಒಂದು 52.5 ಕಿಲೋಮೀಟರ್ ಪರ್ ಅವರ್ ಒಂದು ಸರಾಸರಿ ವೇಗ ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ದಿಶಾ ಅವರು ₹20,000 9 ವರ್ಷಗಳ ಕಾಲ ವಾರ್ಷಿಕ ಸರಳ ಬಡ್ಡಿಯಲ್ಲಿ ಹೂಡಿಕೆ ಮಾಡ್ತಾರೆ ಮತ್ತು ಅವಧಿಯ ಕೊನೆಯಲ್ಲಿ ಒಟ್ಟು ₹33,500 ಮೊತ್ತವನ್ನು ಪಡೆಯುತ್ತಾರೆ. ಹಾಗಾದ್ರೆ ಬಡ್ಡಿ ದರ ಎಷ್ಟು ಅಂತ ಕೇಳಿರಿ. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಗತ್ತೆ, ಇಲ್ಲಿ ಇಂಟ್ರೆಸ್ಟ್ ₹13,500 ರೂಪಾಯಿ ಆಕತಿ. ಹಂಗಾದ್ರೆ 13,500 = 20,000 ಇಂಟು ಟೈಮ್ 9 ಇಂಟು ರೇಟ್ ಡಿವೈಡೆಡ್ ಬೈ 100 ಆಕತಿ. 0 2 0 2 0 ಕ್ಯಾನ್ಸಲ್ ಆಗುತ್ತೆ. ರೇಟ್ = 135 / 18 ಆಗುತ್ತೆ. ರೇಟ್ ಎಷ್ಟಾಗತ್ತೆ, ಇಲ್ಲಿ 7.5% ಬರ್ತೈತೆ. ಆಪ್ಷನ್ ಇಲ್ಲಿ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಸ್ತುವಿನ ಕೊಂಡ ಬೆಲೆ ₹4,350. ಒಂದು ವೇಳೆ ಅದನ್ನು ₹5,680 ಮಾರಾಟ ಮಾಡಿದ್ರೆ ಸಿಗುವ ಲಾಭದ ಶೇಕಡಾವಾರು ಪ್ರಮಾಣ ಎಷ್ಟು ಅಂತ ಕೇಳಿರಿ. ಇಲ್ಲಿ ನೋಡ್ರಿ, ಪ್ರಾಫಿಟ್ ಏನಕತಿ, ಇಲ್ಲಿ 5,680 ಒಳಗೆ 4,350 ಮೈನಸ್ ಮಾಡಿದ್ವಿ ಅಂದ್ರೆ ಎಷ್ಟು ಪ್ರಾಫಿಟ್ ಆಗುತ್ತೆ, ₹1,300 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ = 1,330 / 4,350 ಇಂಟು 100 ಆಕತಿ. 0 0 ಕ್ಯಾನ್ಸಲ್ ಮಾಡೋಣ. ಇದೆಷ್ಟಾಗುತ್ತೆ, 30.57% ಪ್ರಾಫಿಟ್ ಆಗುತ್ತೆ. ಅಂದ್ರೆ 30.6% ಏನಾಗುತ್ತೆ, ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 37 ವಿದ್ಯಾರ್ಥಿಗಳು ಒಂದು ತರಗತಿಯಲ್ಲಿ 22 ವಿದ್ಯಾರ್ಥಿನಿಯರಿದ್ದಾರೆ. ಈ ಹುಡುಗಿಯರ ಸರಾಸರಿ ತೂಕ 46 kg ಮತ್ತು ಇಡೀ ತರಗತಿಯ ಸರಾಸರಿ ತೂಕ 50 kg ಆಗೈತಿ. ಹಾಗಾದ್ರೆ ಆ ತರಗತಿಯಲ್ಲಿರೋ ಹುಡುಗರ ಸರಾಸರಿ ತೂಕ ಎಷ್ಟು ಅಂತ ಕೇಳಿರಿ. ನೋಡ್ರಿ, ಗರ್ಲ್ಸ್ ಎಷ್ಟು ಜನ ಅದಾರ, ಇಲ್ಲಿ 22 ಜನ ಅದಾರ. ಅವ್ರ ಸರಾಸರಿ ತೂಕ ಎಷ್ಟೈತಿ, 46 ಐತಿ. ಟೋಟಲ್ ವೇಟ್ ಎಷ್ಟಾಗುತ್ತೆ, 1012 kg ಆಗುತ್ತೆ. ಟೋಟಲ್ ಎಷ್ಟು ಜನ ಅದಾರ, ಇವರು 37 ಜನ ಅದಾರ. ಇವ್ರದ್ದು ಸರಾಸರಿ ತೂಕ ಎಷ್ಟು ಕೊಟ್ಟಾನ, 50 kg ಕೊಟ್ಟಾನ. ಅಂದ್ರೆ ವೇಟ್ ಎಷ್ಟಾಯ್ತು, 1,850 ಆಯ್ತು. ಇದ್ರಾಗ ಇದನ್ನ ಮೈನಸ್ ಮಾಡಿದ ಬಾಯ್ಸ್ ತೂಕ ಬರ್ತೈತಿ. ಎಷ್ಟಾಗುತ್ತೆ, 838 kg ಆಗುತ್ತೆ. ಬಾಯ್ಸ್ ಸರಾಸರಿ ಏನಾಗುತ್ತೆ, ಇಲ್ಲಿ 838 ಡಿವೈಡೆಡ್ ಬೈ ಇಲ್ಲಿ 22 ಜನ ಗರ್ಲ್ಸ್ ಆದ್ರೆ ಉಳಿದಿದ್ದು ಎಷ್ಟು ಜನ, 15 ಜನ ಬಾಯ್ಸ್ ಅಕ್ಕಾರ. ಇವ್ರ ಸರಾಸರಿ ಎಷ್ಟಾಗುತ್ತೆ, 55.87 ಬರ್ತೈತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗತ್ತೆ. ಒಂದು ದೋಣಿಯು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪ್ರವಾಹದ ದಿಕ್ಕಿನಲ್ಲಿ ಚಲಿಸಿ ನಂತರ ವಾಪಸ್ ಬರುವಾಗ ಎ ಮತ್ತು ಬಿ ನಡುವಿನ ಮಧ್ಯ ಬಿಂದು ಸಿಗೆ ತಲುಪಲು ಒಟ್ಟು 20 ಗಂಟೆಗಳನ್ನು ತೆಗೆದುಕೊಳ್ಳುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ, ಈ ಬಿಂದುಲಿಂದ ಎ ಬಿಂದುಲಿಂದ ಬಿ ಬಿಂದು ಹೋಗಿ ವಾಪಸ್ ಇಲ್ಲಿ ಸಿ ಬಿಂದು ಬರ್ಬೇಕು. ಅಂದ್ರೆ ಇದು ಟೋಟಲ್ ಡಿಸ್ಟೆನ್ಸ್ ಎಷ್ಟು ಅಂತ ತೊಗೊಂತೀನಿ, 2x ತೊಗೊಂತೀನಿ ನಾನು. ಇದು ಅಂದ್ರೆ ಇದು ಎಕ್ಸ್ ಆಗುತ್ತೆ, ಇದು ಎಕ್ಸ್ ಆಗುತ್ತೆ. ಇದು ಟೈಮ್ ಟೋಟಲ್ ಎಷ್ಟು ತೊಗೊಳುತ್ತೆ, 20 ಅವರ್ ತೊಗೊಳುತ್ತೆ. ಆಮೇಲೆ ನೋಡ್ರಿ, ನೀರಿನ ಪ್ರವಾಹದ ವೇಗ 5 km/h, ವಾಟರ್ ಸ್ಪೀಡ್ ಎಷ್ಟೈತೆ 5 km/h. ಮತ್ತು ನಿಚ್ಚಲ ನೀರು ದೋಣಿ ವೇಗ
10 km/h ಅಂದ್ರೆ ದೋಣಿ ವೇಗ ಎಷ್ಟೈತಿ 10 ಐತಿ. ಹಂಗಾರೆ ಎ ಮತ್ತು ಬಿ ಬಿಂದುಗಳ ನಡುವಿನ ದೂರ ಕಂಡಿಡ್ರಿ ಅಂತಂದು ಕೇಳ್ಯಾರ. ನೋಡ್ರಿ ಡೌನ್ ಸ್ಟ್ರೀಮ್ನಾಗ ಏನೈತೆ ಟೋಟಲ್ ಡಿಸ್ಟೆನ್ಸ್ 2x ಆಗುತ್ತೆ. ಅಂದ್ರೆ ದೋಣಿ ಸ್ಪೀಡ್ ಮತ್ತು ನೀರಿನ ಸ್ಪೀಡ್ ಕೂಡಿಸ್ಬೇಕಂದ್ರೆ 15 ಆಕತಿ. ಮತ್ತು ಅಪ್ ಸ್ಟ್ರೀಮ್ನಾಗ x km/h ಬಂದಾನ ಅಂದ್ರೆ ಸಿ ಬಿಂದು ತನಕ ಬಂದಾನ ಅಂದ್ರೆ ಅದು ಇಲ್ಲಿ 10ರಾಗ 5 ಕಳಿಬೇಕು, 5 ಉಳಿತೈತಿ. ಟೋಟಲ್ ಟೈಮ್ ಎಷ್ಟು ಬಂದೈತಿ 20 ಅವರ್ ಬಂದೈತಿ. LCM 15 ಆಗುತ್ತೆ. 2x + 3x / 15 = 20 ಆಗುತ್ತೆ. 5x = 20 × 15. 5 ಒಂದ್ಲೆ 5 ಮೂರ್ಲೆ x = ಎಷ್ಟಾಗುತ್ತೆ 60 km ಆಗುತ್ತೆ. ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ ಅದು 2x ಐತಿ. ಡಿಸ್ಟೆನ್ಸ್ = 2x ಐತಿ ಅಂದ್ರೆ 2 × 60 ಮಾಡಿದ್ರೆ ಎಷ್ಟು ಟೋಟಲ್ ಡಿಸ್ಟೆನ್ಸ್ 120 km ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಜು ಒಂದು ವಸ್ತುವನ್ನು ರವಿಗೆ 10% ಲಾಭಕ್ಕೆ ಮಾರದನು ಅಂದ್ರೆ ರಾಜು ಇದ್ದ ರವಿ ಏನಾಗುತ್ತೆ ಇಲ್ಲಿ 10% ಲಾಭ ಅಂದ್ರೆ 10 ರಿಂದ 11 ಆಕತಿ. ರವಿ ಅದೇ ವಸ್ತುವನ್ನು ರಾಮಿಗೆ 10% ನಷ್ಟಕ್ಕೆ ಮಾರಿದ್ನು ಅಂದ್ರೆ ಯಾರಿಗೆ ರವಿ ರಾಮುಗೆ ಎಷ್ಟು 10% ನಷ್ಟಕ್ಕೆ ಮಾರಿದ್ನು 10 ರಿಂದ 9 ಆಗುತ್ತೆ. ಒಂದು ವೇಳೆ ರಾಮು ರವಿಗೆ 1485 ಪಾವತಿಸಿದ್ರೆ ರಾಜು ರವಿಗೆ ಮಾರಿದ ಮಾರಾಟ ಬೆಲೆಯನ್ನು ಕಂಡಿಡ್ರಿ ಅಂತಂದು ಕೇಳ್ಯಾರ. ಈ ಸೈಡ್ ನಂಬರ್ಗಳನ್ನ ಬರ್ಕೊಂಡು ಇನ್ನು 10 × 100 11 × 110 11 × 99 ಆಗುತ್ತೆ. ಈ 99 ವ್ಯಾಲ್ಯೂ ಕೊಟ್ಟನು 1485 ಅಂತಂದ್ರೆ ಇಂಟು 15 ಆಗೈತಿ. ನಮ್ಗೆ ರಾಜು ರವಿಗೆ ಮಾರಾಟದ ಬೆಲೆಯನ್ನು ಕಂಡಿಡ್ರಿ ಅಂತಂದ್ರೆ ಇದು 110 ವ್ಯಾಲ್ಯೂ ಎಷ್ಟಾಗುತ್ತೆ ಇಂಟು 15 ಮಾಡಿದ್ವಿ ಅಂದ್ರೆ 1650 ರೂಪಾಯಿ ಆಗುತ್ತೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಒಂದು ವಸ್ತುವನ್ನು ಕೆಲಸವನ್ನು 4 ದಿನಗಳಲ್ಲಿ ಮಾಡ್ತಾರೆ. ಬಿ ಮತ್ತು ಸಿ ಅದೇ ಕೆಲಸನ 5 ದಿನದ ಮಾಡ್ತಾರೆ. ಎ ಮತ್ತು ಸಿ ಅದೇ ಕೆಲಸನ 10 ದಿನದ ಮಾಡ್ತಾರೆ. ಒಂದು ವೇಳೆ ಎ ಬಿ ಸಿ 3 ಒಟ್ಟಾಗಿ ಕೆಲಸ ಮಾಡಿದ್ರೆ ಆ ಕೆಲಸನ ಎಷ್ಟು ದಿನದ ಮಾಡ್ತಾರೆ ಅಂತಂದು ಕೇಳಿದ್ರೆ ನೋಡ್ರಿ ಎ ಮತ್ತು ಬಿ ಸೇರಿ ಎಷ್ಟು ದಿನ 4 ದಿನ, ಬಿ ಮತ್ತು ಸಿ ಸೇರಿ ಎಷ್ಟು ದಿನ 5 ದಿನ, ಮತ್ತು ಸಿ ಮತ್ತು ಎ ಸೇರಿ ಎಷ್ಟು ದಿನ 10 ದಿನ. LCM ಎಷ್ಟಾಗುತ್ತೆ 40 ಆಗುತ್ತೆ. 4 × 5 × 8 14 ಆಗುತ್ತೆ. ಟೋಟಲ್ ಇವೆ ಎ 2 ಸಲ ಬಿ 2 ಸಲ ಬಂದೈತಿ ಅಂದ್ರೆ 2 ಆಫ್ ಎ + ಬಿ + ಸಿ ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ ಇದು 22 ಆಗುತ್ತೆ. ಎ + ಬಿ + ಸಿ 3 ಮಂದಿ ಸೇರಿ ಎಫಿಷಿಯನ್ಸಿ ಎಷ್ಟಾಗುತ್ತೆ 11 ಆಗುತ್ತೆ. ಇವ್ರ ಟೈಮ್ ಎಷ್ಟು ಅಂತಾರೆ ಇಲ್ಲಿ 40 / 11 ದಿವಸ ಅಂತಾರೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ. 9.61 ಮತ್ತು 3.61 ಮೀನ್ ಪ್ರೊಪೋರ್ಷನ್ ಏನಂತಂದು ಕೇಳ್ಯಾರ. ಮೀನ್ ಪ್ರೊಪೋರ್ಷನ್ ಏನಾಗಿರ್ತೈತಿ √A × B ಆಗಿರ್ತೈತಿ. ಇಲ್ಲಿ √9.61 × 3.61 ಅಂದ್ರೆ ಎಷ್ಟಾಗುತ್ತೆ ಇದು 9.61 ಅಂದ್ರೆ ಇದ್ರ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ 3.1 ಆಗುತ್ತೆ. 3.61 ಸ್ಕ್ವೇರ್ ರೂಟ್ ತೆಗೆದ್ರೆ ಎಷ್ಟಾಗುತ್ತೆ 1.9 ಆಗುತ್ತೆ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ 5.89 ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ ಮತ್ತು ಬಿ ಎಂಬ 2 ಸಂಖ್ಯೆಗಳಲ್ಲಿ ಎನ 6% ಮತ್ತು ಬಿನ 4% ಮೊತ್ತವು ಎನ 7% ಮತ್ತು ಬಿನ 11% ಮೊತ್ತದ 5/2 ಭಾಗಕ್ಕೆ ಸಮ ಆಗೈತಿ. ಹಂಗಾರ A/B ಅನುಪಾತ ಎಷ್ಟು ಅಂತಂದು ಕೇಳಿರಿ. ನೋಡ್ರಿ 6% ಆಫ್ ಎ ಪ್ಲಸ್ 4% ಆಫ್ ಬಿ = ಏನಾಗುತ್ತೆ 2/5 ಆಫ್ ಎಷ್ಟು 7% ಆಫ್ ಎ ಪ್ಲಸ್ 11% ಆಫ್ ಬಿ ಈಕ್ವಲ್ ಆಗೈತಿ. ಇಲ್ಲಿ ಪರ್ಸೆಂಟೇಜ್ ಏನಕ್ಕೋ ಕ್ಯಾನ್ಸಲ್ ಹಾಕೋ 6A + 4B ಇಲ್ಲಿ ಇಂಟು 5 ಆಕತಿ. 2 × 7A ಪ್ಲಸ್ 11B ಆಗತ್ತೆ. ಇದೆಷ್ಟಾಗತ್ತೆ 30A ಪ್ಲಸ್ 20B = 14A ಪ್ಲಸ್ 22B ಆಗುತ್ತೆ. ಎ ಈ ಸೈಡ್ ಬಂದು ಉಳಿದಿದೆ ಎಷ್ಟು 16A = 2B ಆಗುತ್ತೆ. A/B ಏನಾಗುತ್ತೆ 2/16 ಆಗುತ್ತೆ ಅಂದ್ರೆ 1/8 ರೇಷಿಯೋ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 110 ಮೀಟರ್ ಮತ್ತು 85 ಮೀಟರ್ ಉದ್ದದ 2 ರೈಲುಗಳು ಕ್ರಮವಾಗಿ ಸೆಕೆಂಡ್ಗೆ 12 ಮೀಟರ್/ಸೆಕೆಂಡ್ ಮತ್ತು 7 ಮೀಟರ್/ಸೆಕೆಂಡ್ ವೇಗದಲ್ಲಿ ಒಂದೇ ದಿಕ್ಕಿನಲ್ಲಿ ಚಲಿಸ್ತವೆ. ವೇಗವಾಗಿ ಚಲಿಸುವ ರೈಲು ನಿಧಾನವಾಗಿ ಚಲಿಸುವ ರೈಲನ್ನು ಹಿಂದಿಕ್ಕಲು ತೆಗೆದುಕೊಳ್ಳುವ ಸಮಯ ಕಂಡಿಡ್ರಿ ಅಂತಂದು ಕೇಳಿರಿ. ನೋಡ್ರಿ 2 ಸೇಮ್ ಡೈರೆಕ್ಷನ್ ಹೊಂಟವು ಅಂದ್ರೆ ಸ್ಪೀಡ್ನ ಏನು ಮಾಡ್ಬೇಕು ಮೈನಸ್ ಮಾಡ್ಬೇಕು. 12 - 7 ಮಾಡಿದ್ರೆ ಎಷ್ಟು ಬರ್ತೈತಿ 5 ಮೀಟರ್/ಸೆಕೆಂಡ್ ಆಕತಿ. ಡಿಸ್ಟೆನ್ಸ್ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಡಿಸ್ಟೆನ್ಸ್ 2 ಡಿಸ್ಟೆನ್ಸ್ ಕೂಡಿಸ್ಬೇಕು 110 + 85 = 5 × t ಆಗುತ್ತೆ. t ಏನಾಗುತ್ತೆ ಇದು 195/5 ಆಗುತ್ತೆ. ಟೈಮ್ = 39 ಸೆಕೆಂಡ್ ಬರ್ತೈತೆ. ಆಪ್ಷನ್ ಏನಾಗುತ್ತೆ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ದಿನಸಿ ವ್ಯಾಪಾರಿಯೊಬ್ಬರು ತಲಾ 128 ರೂಪಾಯಿ ಮತ್ತು 143 ರೂಪಾಯಿ ಬೆಲೆ 2 ಬಗೆ ಅಕ್ಕಿಯನ್ನು ಏನು ಮಾಡ್ತಾರೆ ಮಿಶ್ರಣ ಮಾಡ್ತಾರೆ. ಪ್ರತಿ ಕೆಜಿಗೆ 137.75 ರೂಪಾಯಿಯ ಬೆಲೆ ಬಾಳುವ ಅಕ್ಕಿ ಮಿಶ್ರಣ ಪಡೆಯಬೇಕಾದ್ರೆ ಆ 2 ಬಗೆಯ ಅಕ್ಕಿಯನ್ನು ಯಾವ ಅನುಪಾತದಲ್ಲಿ ಮಿಶ್ರಣ ಮಾಡ್ಬೇಕಂತ ಕೇಳಿದ್ರೆ ಅಲ್ಗೇಷನ್ ಕುಣಿಯಲ್ಲಿ ಒಂದು 128 ರೂಪಾಯಿ ಐತಿ, ಒಂದು 143 ರೂಪಾಯಿ ಮಿಕ್ಸ್ ಮಾಡಿದ್ದು ಎಷ್ಟೈತಿ 137.75 ಐತಿ. 137 ಹೋದ್ರೆ ಎಷ್ಟು ಉಳಿತೈತಿ 5.25 ಉಳಿತೈತಿ. 137 7.5ರಾಗ 128 ಹೋದ್ರೆ ಉಳಿದಿದ್ದೆಷ್ಟು 9.75 ಆಕತಿ. ಅಂದ್ರೆ 525 ರೇಷಿಯೋ 975 ಆಕತಿ. ಇದೆಷ್ಟಾಗತ್ತೆ ಇಲ್ಲಿ 25 39 25 21 ಆಗುತ್ತೆ. 13 13 13 ರೇಷಿಯೋ 7 ಆಗುತ್ತೆ. ಅಂದ್ರೆ ಆಪ್ಷನ್ ಇಲ್ಲಿ ಏನಾಗುತ್ತೆ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ.
ಇಬ್ಬರು ವ್ಯಕ್ತಿಗಳು ಕ್ರಮವಾಗಿ 77 ಸೆಂಟಿಮೀಟರ್ ಮತ್ತು 88 ಸೆಂಟಿಮೀಟರ್ ಉದ್ದದ ಹೆಜ್ಜೆಗಳನ್ನು ಇಡ್ತಾರೆ. ಅವರಿಬ್ಬರು ಏಕಕಾಲಕ್ಕೆ ಹೆಜ್ಜೆ ಇಡಲು ಪ್ರಾರಂಭಿಸಿದ್ರೆ ಅವರಿಬ್ಬರು ಪೂರ್ಣ ಹೆಜ್ಜೆಗಳಲ್ಲಿ ಆ ದೂರವನ್ನು ಕ್ರಮಿಸಲು ಕನಿಷ್ಠ ದೂರ ಎಷ್ಟು ಅಂತ ಕೇಳಿದ್ರೆ 77 ಸೆಂಟಿಮೀಟರ್ ಮತ್ತು 88 ಸೆಂಟಿಮೀಟರ್ ಅದಾವ ಅಂದ್ರೆ ಇವೆರಡರ ನಡುವರ್ಕಿನ LCM ಎಷ್ಟಾಗುತ್ತೆ 616 ಸೆಂಟಿಮೀಟರ್ ಆಗುತ್ತೆ. ಅಂದ್ರೆ ಇವರು ಇಷ್ಟು ದೂರ ನಡಿಬೇಕು. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 616 ಚದರ ಸೆಂಟಿಮೀಟರ್ ಇದ್ರೆ ಅದರ ವ್ಯಾಸವನ್ನ ಕಂಡುಹಿಡಿರಿ ಅಂತ ಕೇಳ್ಯಾರ. ಇಲ್ಲಿ ನೋಡ್ರಿ, ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಕತಿ ಇದ್ರದ್ದು 4πr² ಆಕತಿ. ಏರಿಯಾ ಕೊಟ್ಟರೆ 616 4 × 22/7 × r² ಆಕತಿ. ಇಲ್ಲಿ 11 2 22 11 56 ಆಕತಿ. 4 2 8 8 7 ಆಗುತ್ತೆ. r² = 49 ಆಗುತ್ತೆ. r ವ್ಯಾಲ್ಯೂ ಎಷ್ಟು ಬಂತು 7 ಬಂತು. ನಮಗೆ ಡಯಾಮೀಟರ್ ಕೇಳ್ಯಾರ. ಡಯಾಮೀಟರ್ ರೇಡಿಯಸ್ ಡಬಲ್ ಇರ್ತೈತಿ ಅಂದ್ರೆ 14 ಸೆಂಟಿಮೀಟರ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಲೋಹದ ಗೋಳದ ವ್ಯಾಸವು 6 ಸೆಂಟಿಮೀಟರ್ ಐತಿ. ಅದನ್ನು ಕರಗಿಸಿ 0.4 ಸೆಂಟಿಮೀಟರ್ ಅಡ್ಡ ಸೇತುವೆ ವ್ಯಾಸವಿರುವ ತಂತಿಯನ್ನಾಗಿ ಎಳೆಯಲಾಗಿದೆ. ಆ ತಂತಿಯ ಉದ್ದವನ್ನು ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ, ಇಲ್ಲಿ ಏನಾಗುತ್ತೆ, ಬರೀ ವಾಲ್ಯೂಮ್ ಏನಾಗುತ್ತೆ ಚೇಂಜ್ ಆಗುತ್ತೆ. ಅಂದ್ರೆ ವಾಲ್ಯೂಮ್ ಆಫ್ ಸ್ಪಿಯರ್ ಏನಾಗುತ್ತೆ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದ್ರೆ ವೈರ್ ಇಂದ ಈಕ್ವಲ್ ಆಕತಿ. ಇದ್ರದ್ದು ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ 4/3 πr³ ಆಗುತ್ತೆ. ಇದ್ರದ್ದು πr² ಹೆಚ್ಚಾಗುತ್ತೆ. ಇಲ್ಲಿ ಪೈ ಕ್ಯಾನ್ಸಲ್ ಮಾಡೋಣ. ಇದ್ರದ್ದು ಡಯಾಮೀಟರ್ ಕೊಟ್ಟರೆ 6 ಸೆಂಟಿಮೀಟರ್ ಕೊಟ್ಟರಂತ ಇದ್ರ ರೇಡಿಯಸ್ 3 ಸೆಂಟಿಮೀಟರ್ ಆಗುತ್ತೆ. ಇದ್ರ ರೇಡಿಯಸ್ 0.2 ಸೆಂಟಿಮೀಟರ್ ಆಗುತ್ತೆ. 4/3 ಇಂಟು ರೇಡಿಯಸ್ 3 × 3 × 3 ಇದ್ರ ರೇಡಿಯಸ್ ಎಷ್ಟೈತಿ 0.2 × 0.2 ಇಂಟು ಹೈಟ್. ಇಲ್ಲಿ 3 ಕ್ಯಾನ್ಸಲ್ 2 2 4 ಆಗುತ್ತೆ. ಇದು 4 4 ಕ್ಯಾನ್ಸಲ್ /100 ಆಗುತ್ತೆ. ಹೈಟ್ ಎಷ್ಟಾಗುತ್ತೆ 900 ಸೆಂಟಿಮೀಟರ್ ಆಗುತ್ತೆ. ನಮ್ಗೆ ಏನಾಗುತ್ತೆ 9 ಮೀಟರ್ನ್ಯಾಗ ಬರ್ತೈತೆ. ನಮ್ಮ ಮೀಟರ್ನ್ಯಾಗ ಕೇಳ್ಯಾರ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಎ, ಬಿ ಮತ್ತು ಸಿ ಒಬ್ಬೊಬ್ಬರು ಒಂದು ಕೆಲಸನ 10, 15 ಮತ್ತು 12 ದಿನಗಳಲ್ಲಿ ಮುಗಿಸಬಲ್ಲರು. ಎ ಮತ್ತು ಬಿ ತಲಾ 5 ದಿನಗಳ ಕಾಲ ಪರ್ಯಾಯ ಕೆಲಸ ಮಾಡಿ ನಂತರ ಕೆಲಸ ಬಿಟ್ಟರು. ಉಳಿದ ಕೆಲಸವನ್ನು ಸಿ ಪೂರ್ಣಗೊಳಿಸಿದ್ರೆ ಆ ಕೆಲಸ ಮುಗಿಸಲು ಸಿಗೆ ಎಷ್ಟು ದಿನಗಳು ಬೇಕಂತ ಕೇಳ್ಯಾರ. ಎ, ಬಿ, ಸಿ ಎಷ್ಟು ಟೈಮ್ ತೊಗೊಂತಾರೆ ಇವರು? ಎ 10 ದಿನ, ಬಿ 15 ದಿನ, ಸಿ 12 ದಿನ. LCM ಎಷ್ಟಾಗುತ್ತೆ 60 ಆಗುತ್ತೆ. 10 6 15 4 12 5 ಆಗುತ್ತೆ. ನೋಡ್ರಿ, ಎ ಮತ್ತು ಬಿ ಎಫಿಷಿಯನ್ಸಿ ಟೋಟಲ್ ಎಷ್ಟಾಗುತ್ತೆ? ಇದು 10 ಆಗುತ್ತೆ. ಇವ್ರು ಎಷ್ಟು ದಿನ ಕೆಲಸ ಮಾಡ್ರೆ 5 ದಿನ ಮಾಡ್ಯಾರ ಅಂದ್ರೆ ಟೋಟಲ್ ವರ್ಕ್ ಎಷ್ಟಾಯ್ತು ಅವ್ರು ಮಾಡಿದ್ದು 50 ಆಯ್ತು. ಉಳಿದಿದ್ದು ಎಷ್ಟು ಉಳಿದೈತಿ 60ರಾಗ 50 ಉಳಿದಿದ್ದು ವರ್ಕ್ 10 ಉಳಿದೈತಿ. ಈ ವರ್ಕ್ನ ಯಾರು ಮಾಡ್ತಾರೆ? ಸಿ ಮಾಡ್ತಾರೆ. ಸಿ = ಅವನ ಎಫಿಷಿಯನ್ಸಿ 5 ಐತಿ. ಅಂದ್ರೆ ಅವು ಎಷ್ಟು ತೊಗೊಂತಾನೆ 2 ದಿನ ತೊಗೊಂತಾನೆ. ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ.